ಸೈನ್ಸ್ ಅನ್ನುವಂಥದ್ದು ಲೋಯರ್ ಧರ್ಮ, ಧರ್ಮ ಅನ್ನುವಂಥದ್ದು ಹೈಯರ್ ಸೈನ್ಸ್. ಇದೇ ಸನಾತನ ಧರ್ಮಕ್ಕೂ ಬೇರೆಯವ್ರಿಗೂ ಇರತಕ್ಕಂಥ ಡಿಫರೆನ್ಸ್. ಇವತ್ತಿನವರೆಗೆ ವೇದಗಳಲ್ಲಿರ್ತಕ್ಕಂಥ ಈ ವಾಕ್ಯ ಅರ್ಥವಿಲ್ಲ ಅಂತ ಒಬ್ಬ ವಿಜ್ಞಾನಿ ಇವತ್ತಿನವರೆಗೆ ಒಂದು ವಾಕ್ಯ ತೋರಿಸಿಲ್ಲ. ಅಷ್ಟೇ ಅಲ್ಲ, ಸುಮಾರು 25-30 ವಿಜ್ಞಾನಿಗಳ ಹೆಸರು ಹೇಳ್ತೇನೆ. ವೇದಗಳಿಂದಲೇ ನಮ್ಮ ಸರ್ವಸ್ವವನ್ನು ಪಡ್ಕೊಂಡಿದ್ದೇವೆ. ಅದರಲ್ಲಿ ಆಟಮ್ ಬಾಂಬ್ ಕಂಡು ಹಿಡಿದಂತ ರಾಬರ್ಟ್ ಓಪನಿಮರ್ ಒಬ್ಬರು ಹೇಳ್ತಾರೆ, ಅವರು ವಾಟ್ ವಿ ಶಾಲ್ ಫೈಂಡ್ ಇನ್ ಮಾಡರ್ನ್ ಫಿಸಿಕ್ಸ್ ಇಸ್ ಅನ್ ಎಕ್ಸಾಂಪ್ಲಿಫಿಕೇಶನ್, ಇಲ್ಲಸ್ಟ್ರೇಷನ್ ಅಂಡ್ ಎನ್ಕರೇಜ್ಮೆಂಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್. ಏನಿದ್ರ ಅರ್ಥ? ಇವತ್ತು ನಾವು ಫಿಸಿಕ್ಸ್ ಅಲ್ಲಿ ಏನ್ ಕಾಣ್ತಾ ಇದೀವೋ ಪ್ರಾಚೀನ ಭಾರತೀಯರ ಜ್ಞಾನದ ಇನ್ನೊಂದು ರೂಪವೇ ಆಗಿದೆ, ಅದರ ವಿಸ್ತೃತ ರೂಪವೇ ಆಗಿದೆ. ಇದನ್ನು ಹೇಳಿದವರು ಹಿಂದೂ ಅಲ್ಲ, ಇಂಡಿಯನ್ ಅಲ್ಲ, ಯಾವುದೋ ದೇವಸ್ಥಾನದ ಪೂಜಾರಿ ಅಲ್ಲ, ಆಟಮ್ ಬಾಂಬ್ ಕಂಡು ಹಿಡಿದ ಪ್ರಖ್ಯಾತ ಸುಪ್ರಸಿದ್ಧ ಅಮೆರಿಕನ್ ವಿಜ್ಞಾನಿ ರಾಬರ್ಟ್ ಓಪನಿಮರ್. ಇಂಥದ್ದೊಂದು 25-30 ವಿಜ್ಞಾನಿಗಳು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿರೋದನ್ನು ನಾನು ತೋರಿಸ್ತೀನಿ. ಹಾಗಾದ್ರೆ ವೇದಗಳು ಅವೈಜ್ಞಾನಿಕವಾ? ಈಗ ಹೇಳ್ತಾನಲ್ಲ ಮನುಷ್ಯ, ವಿಜ್ಞಾನದ ಪುಸ್ತಕ ಎಂದು ಮುಟ್ಟದವನು. ವೇದಗಳು ಅವೈಜ್ಞಾನಿಕ ಅಂತ ಹೇಳೋ ವ್ಯಕ್ತಿ ವೇದಗಳನ್ನು ಬಿಡಿ, ಸೈನ್ಸಿನ ಪುಸ್ತಕವನ್ನು ಮುಟ್ಟಿಲ್ಲ ಆತ. ಆ ಕಡೆ ಸೈನ್ಸ್ ಪುಸ್ತಕವನ್ನು ಮುಟ್ಟದ, ಈ ಕಡೆ ವೇದಗಳ ಪುಸ್ತಕವನ್ನು ಮುಟ್ಟದ ವ್ಯಕ್ತಿ ವೇದಗಳು ಅವೈಜ್ಞಾನಿಕ, ವೇದಗಳ ಜಾತಿ ಪದ್ಧತಿ. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಸಮಾಜ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಬೇಜವಾಬ್ದಾರಿಯನ್ನು ಕಳೆಯೋದಕ್ಕೆ ಆಡಳಿತ ವರ್ಗ ಒಂದು ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ, ಫ್ರೀಡಮ್ ಅನ್ನುವಂತಹದ್ದು, ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹದ್ದು ಒಂದೇ ನಾಣ್ಯದ ಎರಡು ಮುಖ. ಯಾವಾಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅವಾಗ ನೀವು ಫ್ರೀಡಮ್ ತೆಗೆದು ಬಿಡಬೇಕು. ಅಮೆರಿಕದಲ್ಲಿ ಹಾಗೇ ಇದೆ. ಅನ್ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಈಸ್ ಆಲ್ವೇಸ್ ಅನ್ ಅನ್ಫ್ರೀ ಮ್ಯಾನ್, ಎ ಡಿಪೆಂಡೆಂಟ್ ಮ್ಯಾನ್, ಹಿ ನೆವರ್ ಡಿಸರ್ವ್ಸ್ ಫ್ರೀಡಮ್. ಕರೆಕ್ಟ್ ಆಗಿ ಮನೆ ಬಾಡಿಗೆ ಕೊಡಬೇಕಾದ್ದು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಿಮಗೆ ಎಂದಿಗೂ ಯಾರು ಬಾಡಿಗೆ ಮನೆ ಕೊಡಲ್ಲ. ಅಮೆರಿಕದಲ್ಲಿ ರೋಡ್ ರೂಲ್ಸ್, ಟ್ರಾಫಿಕ್ ರೂಲ್ಸ್ ನೀವು ವೈಲೇಟ್ ಮಾಡಿದ್ರೆ ಅಂದ್ರೆ 3 ವಾರ್ನಿಂಗ್ ಕೊಡ್ತಾರೆ, 4ನೇ ವಾರ್ನಿಂಗ್ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್. ನಮ್ಮಲ್ಲಿ ನಾವು ರೋಡ್ನಲ್ಲಿ ಎಲ್ಲಿ ಬೇಕಾದರೂ ಹೋಗ್ತೀವಿ. ಇಲ್ಲಿ ಏನಾಗಿದೆ, ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂತಹದ್ದನ್ನು ಉಪಯೋಗಿಸಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡೋದು, ಬೇಜವಾಬ್ದಾರಿತನದ ಲೇಖನಗಳನ್ನು ದಿನಾ ನೋಡ್ತಾ ಇರ್ತೀವಿ ನಾವು. ಅದನ್ನು ದಿನಾ ನೋಡ್ತಾ ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮನಿಗೆ ಗೊತ್ತು. ನೀವು ಆಡಳಿತದವರು ಅವರ ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದ್ರಿ ಗುರುಗಳೇ, ಆದ್ರೆ ಆಡಳಿತದ ಜವಾಬ್ದಾರಿ ಹೊತ್ತವರೇನೆ ಹಿಂದುತ್ವದ ವ್ಯಾಖ್ಯಾನವನ್ನ ತಪ್ಪಾಗಿ ಮಾಡ್ಬಿಟ್ರೆ, ಹಿಂದುತ್ವ ಅಂದ್ರೆ ಹಿಂಸೆ ಅಂದ್ಬಿಟ್ರೆ, ಹಿಂದುತ್ವದಲ್ಲಿ ಜಾತಿ ತಾರತಮ್ಯ ಇರೋ ಕಾರಣಕ್ಕೇನೆ ಬೇರೆ ಧರ್ಮಕ್ಕೆ ಮತಾಂತರ ಆದ್ರು ಅನ್ನೋ ರೀತಿಯಲ್ಲಿ ಜವಾಬ್ದಾರಿ ಇರೋ ಸ್ಥಾನದಲ್ಲಿ ಇರೋರೇ ಮಾತನಾಡ್ಬಿಟ್ರೆ, ಜಾತಿ ತಾರತಮ್ಯ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಜಾತಿ ಪದ್ಧತಿ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರೋದು. ಅನ್ಫಾರ್ಚುನೇಟ್ಲಿ ಬುದ್ಧನ ಅನುಯಾಯಿಗಳಿಂದ ಹಿಡಿದು ರಾಮ್ ಮೋಹನ್ ರಾಯ್ ವರೆಗೆ ಪ್ರತಿಯೊಬ್ಬರು ಹಿಂದೂ ಸಮಾಜದ ದೋಷಗಳನ್ನ ಹಿಂದೂ ಧರ್ಮದ ದೋಷಗಳು ಅಂತ ಮಿಸ್ಟೇಕ್ ಮಾಡಿಕೊಂಡ್ರು. ಮತ್ತು ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನ ಧರ್ಮದ ದೋಷಗಳನ್ನು ಮಿಸ್ಟೇಕ್ ಮಾಡಿಕೊಂಡು ಈ ಧರ್ಮವನ್ನೇ ತೆಗೆದು ಬಿಡಬೇಕು ಅಂತ ಹೊರಟರು. ಆದರೆ ಈ ಧರ್ಮ ಪೂರ್ಣ ಪ್ರಮಾಣದಲ್ಲಿ ಸತ್ಯಗಳನ್ನೇ ಒಳಗೊಂಡಿರೋದ್ರಿಂದ, ಅದಕ್ಕೆ ಧಕ್ಕೆ ಇಲ್ಲದ ಅಸ್ತಿತ್ವ ಇರೋದ್ರಿಂದ ಆ ಸತ್ಯಗಳನ್ನು ಅಳಿಸುವುದಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಕೆಲವರು ಪ್ರಯತ್ನ ಮಾಡಬೇಕು ಅಂತಿದಾರಲ್ಲ ಗುರುಗಳೇ, ಅಂದ್ರೆ ಎರಾಡಿಕೇಶನ್ ಆಫ್ ಹಿಂದುತ್ವ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ. ಇಂಪಾಸಿಬಲ್. ಅವ್ರು ಬರೆದಿಟ್ಕೊಳ್ಳಿ, ಹಿ ವಿಲ್ ಪ್ರೂವ್ ಹಿಮ್ಸೆಲ್ಫ್ ಎ ಮಂಕಿ. ಹಿಂದುತ್ವದ ಎರಾಡಿಕೇಶನ್ ಮಾಡಬೇಕು ಅಂತ ಹೊರಟವನಿಗೆ ನನ್ನ ವಾಕ್ಯವನ್ನ ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಜಗತ್ತಿನ ಎಲ್ಲಾ ಭಾಷೆಗಳು ತರ್ಜುಮೆ ಮಾಡಿ. ಅಷ್ಟೇ ಅಲ್ಲ, ಹಿಂದುತ್ವದ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂತ ಹೊರಟ ವ್ಯಕ್ತಿ, he proves himself an eternal monkey, an all-time monkey. It is a science. ಸೈನ್ಸ್ ಅದು. ಅಸ್ತಿತ್ವವಿಲ್ಲದ, ಧಕ್ಕೆ ಇಲ್ಲದ ಅಸ್ತಿತ್ವ, ಮಿತಿಯಿಲ್ಲದ ಜ್ಞಾನ, ಅದನ್ನು ನೀವು ಎರಾಡಿಕೇಟ್ ಮಾಡ್ತೀರಾ. ಮಿತಿಯಿಲ್ಲದ ಜ್ಞಾನ, ಮಾಡರ್ನ್ ಫಿಸಿಕ್ಸ್. ಏನ್ ಹೇಳಿದ ರಾಬರ್ಟ್ ಓಪನಿಮರ್? ಮಾಡರ್ನ್ ಫಿಸಿಕ್ಸ್ ಅನ್ನುವಂತಹದ್ದು, ಮಾಡರ್ನ್ ಫಿಸಿಕ್ಸ್, ಏನ್ಷಿಯಂಟ್ ವಿಸ್ಡಮ್ ಆಫ್ ದಿ ಹಿಂದೂಸ್, ಅವರ ಎಕ್ಸಾಂಪ್ಲಿಫಿಕೇಶನ್. ಅವ್ರು ಏನ್ ಹೇಳಿದ್ದಾರೆ ಅದರ ಎಕ್ಸಾಂಪಲ್ ಇದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ
ಅಂತ ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ. ಇದು ಬುದ್ಧ ಪೂರ್ವ 50,000 ವರ್ಷಗಳ ಹಿಂದೆ ನಮ್ಮಲ್ಲಿ ಒಂದು ನಿಯಮ ಇದೆಯಲ್ಲ, ಅದರ ಎಕ್ಸ್ಟೆನ್ಷನ್ ಇದು. ನಮ್ಮಲ್ಲಿ ಏನು ನಿಯಮ ಇದೆ? ಲಾ ಆಫ್ ಕಾಸೇಷನ್, ಕಾರಣ ಮತ್ತು ಕಾರ್ಯ ಕಾರಣ ಸಂಬಂಧ ಅಂತ ವೇದಾಂತದಲ್ಲಿ ಬರುತ್ತೆ. ಬುದ್ಧ ಪೂರ್ವ 50,000-60,000 ವರ್ಷಗಳ ಹಿಂದಿಂದ. ಅದರದ ಎಕ್ಸ್ಟೆನ್ಷನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಇವತ್ತಿನ ಕ್ವಾಂಟಮ್ ಫಿಸಿಕ್ಸ್ ಅಂತ ಮಾಡರ್ನ್ ಫಿಸಿಕ್ಸ್ ಇದೆ. ಇದು ಇಂಡಿಯಾದ ಮಾಯಾ ಥಿಯರಿಯ ಒಂದು ಮುಖ. ಡಾರ್ವಿನ್ಸ್ ಎವಲ್ಯೂಷನ್ ಅಂತಿದೆ. ಆ ಡಾರ್ವಿನ್ಸ್ ಎವಲ್ಯೂಷನ್ ಅನ್ನುವಂತಹದ್ದು ವಿಷ್ಣು ಪುರಾಣದಲ್ಲಿ ಬರುವಂತಹ ಮನುಷ್ಯ ಹೇಗೆ ವಿಕಸಿತನಾಗ್ತಾನೆ, ಸೃಷ್ಟಿ ಹೇಗಾಗುತ್ತೆ ಅನ್ನೋದರ ಒಂದು ಎಕ್ಸ್ಟೆನ್ಷನ್. ಇದು ಆಧುನಿಕ ವಿಜ್ಞಾನ ಅಂತಂದ್ರಿ, ಆ ವಿಜ್ಞಾನಿಗಳನ್ನೆಲ್ಲ ದೇವರನ್ನಾಗಿ ಮಾಡಿದ್ರಿ, ಎಷ್ಟು ನೋಬಲ್ ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡ್ರಿ. ಆದ್ರೆ ಇದೆಲ್ಲವೂ ಕೂಡ ಹಿಂದುತ್ವ ಅಂತ ಅದೇನು ಕರೀತಿರೋ, ಸನಾತನ ಧರ್ಮ ಅಂತ ಕರೀತಿರೋ, 50,000 ವರ್ಷಗಳ ಹಿಂದೆ 30,000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತುಗಳ ವಿಸ್ತೃತ ರೂಪ ಆದಾಗ ಇಂಥ ಅದ್ಭುತವಾದ ಸೈನ್ಸ್ ಅನ್ನ ಹೋಗಿಸುವಂತ ವ್ಯಕ್ತಿಗೆ ಏನ್ ಟೈಟಲ್ ಕೊಡ್ತೀರಿ? ಹೋಗಿಸ್ತೀನಿ ಅಂತ ಹೊರಟವನಿಗೆ ಯಾವ ಬಿರುದು ಕೊಡ್ತೀರಿ ನೀವು? ಅಧಿಕಾರ ವರ್ಗದಲ್ಲಿರೋರು ಯಾಕೆ ಆತರ ಮಾಡ್ತಾರೆ ಅಂದ್ರೆ, ಹಿಂಗ್ ಮಾತಾಡ್ತಾರಲ್ಲ, ಇವ್ರ ಶಿಷ್ಯರೇ ಅಧಿಕಾರ ವರ್ಗದಲ್ಲಿರೋರು, ಅವ್ರು ಗುರುದಕ್ಷಿಣೆ ಕೊಡ್ತಾ ಇದ್ದಾರೆ. ಕ್ಲಾಸ್ ರೂಮ್ ನಲ್ಲಿ ಇವರು ಅದೇ ಪಾಠ ಮಾಡಿದ್ದು, ಅಧಿಕಾರ ವರ್ಗಕ್ಕೆ ಬಂದ್ರು. ಮತ್ತು ಅಧಿಕಾರ ವರ್ಗಕ್ಕೆ ಬರೋರಾದ್ರೂ ಯಾರು? ವೋಟ್ ಹಾಕಿಸ್ಕೊಂಡವರು. ಆದ್ದರಿಂದ ಆಡಳಿತ ವರ್ಗದಲ್ಲಿರ್ತಕ್ಕಂಥ ಯಾರು ತಮ್ಮ ಕೈಯಲ್ಲಿ ಆಡಳಿತ ಇಟ್ಕೊಂಡಿದ್ದಾರೆ, ದೇ ಆರ್ ವೆರಿ ಇನ್ಕಾಂಪಿಟೆಂಟ್, ದೇ ಆರ್ ಅನ್ಫಿಟ್ ಫಾರ್ ದಿ ಪೋಸ್ಟ್. ಮತ್ತು ಅವರು ಆ ಮಟ್ಟಕ್ಕೆ ಬರೋದಕ್ಕೆ ಈ ಕೆಳಗಡೆ ಬುದ್ಧಿಜೀವಿಗಳು, ಸೋಕಾಲ್ಡ್, ಮತ್ತೆ ಇವು ನಾವು ಬಹಳ ದೊಡ್ಡ ದಿಗ್ಧಂತಿಗಳು ಅಂತ ಇವರು ಅನ್ಕೊಂಡಿದಾರಲ್ಲ, ಇವರೆಲ್ಲ ಎಂಟಿ ಹೆಡ್ಸ್, ಫೆಲೋಸ್. ಟಾರ್ಗೆಟ್ ಹಿಂದುತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋದು ಒಂದು ಭಾಗ ಆಯಿತು. ಐಡಿಯಾಲಜಿಕಲಿ ಹಿಂದುತ್ವನೇ ತಪ್ಪಾಗಿ ಅರ್ಥೈಸಿ ಆ ಮೂಲಕ ಅಟ್ಯಾಕ್ ಮಾಡೋದಾಯ್ತು. ಈಗ ಗುರುಗಳೇ, ನಾವು ನೆರೆಯ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಭಾರತದಲ್ಲೂ ಕಾಶ್ಮೀರದ ಉದಾಹರಣೆ ಕೂಡ ಕಣ್ಮುಂದೆ ಇದೆ. ಇನ್ನು 10 ಉದಾಹರಣೆಗಳು. ಹಿಂದೂ ಅನ್ನೋ ಕಾರಣಕ್ಕೇನೆ ವ್ಯಕ್ತಿಗಳನ್ನ ಅಟ್ಯಾಕ್ ಮಾಡೋದು, ಪರ್ಸನಲ್ ಹಾರ್ಮು, ಫಿಸಿಕಲ್ ಹಾರ್ಮು, ಒಂದ್ ಹಂತಕ್ಕೆ ಹೋಗಿ ಕೊಲೆನೇ ಮಾಡೋ ಹಂತಕ್ಕೆ ಹೋಗ್ತಾ ಇದೆ. ಇದನ್ನ ಕಂಡು ಕೂಡ ಇದು ಟಾರ್ಗೆಟ್ ಹಿಂದೂ ಅಲ್ಲ ಅಂತ ಹೇಳುವವರಿಗೆ ಏನ್ ಹೇಳ್ತೀರಿ? ಆಕ್ಚುಲಿ ಹಿಂದೂ ಏನಾಗಿದ್ದಾನೆ ಅಂದ್ರೆ, ಬೈ ನೇಚರ್ ಬಹಳ ಮೈಲ್ಡ್. ಅವನು ಮೈಲ್ಡ್ ಹಿಂದೂ ಅಂತಲೇ ಪಾಶ್ಚಿಮಾತ್ಯರು ಬಹಳ ವರ್ಷ ಅವನನ್ನು ಕರೀತಾ ಮೈಲ್ಡ್ ಹಿಂದೂ. ಈ ಬೌದ್ಧ ಧರ್ಮ, ಜೈನ ಧರ್ಮ, ಮತ್ತೆ ಸ್ವಲ್ಪ ಮಟ್ಟಿಗೆ ವೈಷ್ಣವ ಧರ್ಮ, ಇವರೆಲ್ಲ ಸೇರಿ ಹಿಂದೂವನ್ನ ಸಿಕ್ಕಾಪಟ್ಟಿ ಮೃದು ಮಾಡಿಬಿಟ್ಟಿದ್ದಾರೆ. ಮೊದಲಿನ ಹಿಂದೂ ಹೀಗಿರಲಿಲ್ಲ. ಅಲೆಕ್ಸಾಂಡರ್ ನೋಡಿ ಹಿಸ್ಟ್ರಿ ಹೇಗೆ ಎಲ್ಲ ಹಾಳು ಮಾಡಿದ್ದಾರೆ. ಅಲೆಕ್ಸಾಂಡರ್ ಇಂಡಿಯಾಗೆ ಬಂದು ಇಲ್ಲಿ ಏನೇನು ಮಾಡ್ದ ಅನ್ನುವಂತಹದ್ದು ಇಂಡಿಯಾದ ಟೆಕ್ಸ್ಟ್ ಬುಕ್ ಓದಿ, ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ ಓದಿ. ಗ್ರೀಸ್ ದೇಶದ ಟೆಕ್ಸ್ಟ್ ಬುಕ್ ಅಲ್ಲಿ ಅಲೆಕ್ಸಾಂಡರ್ ಅವನಿಗೆ ಮುಂದೆ ನಾವು ಎದುರಿಸಬೇಕಾದವರು ನಂದರು, ಧನನಂದ ಅಂತಿದ್ದಾನೆ. ಅವನ ಹತ್ರ 6 ಲಕ್ಷ ಸೈನಿಕರಿದ್ದಾರೆ, ನನ್ನ ಹತ್ರ ಕೇವಲ 2 ಲಕ್ಷ ಸೈನಿಕರಿದ್ದಾರೆ.